ಕಾಂತರಾಜು ಕೊಲೆ ಪ್ರಕರಣ ನೇರವಾಗಿ ಹೇಳ್ತೀನಿ, ಪೊಲೀಸರು ತಗೊಂಬಂದು ಕೊಲೆನೇ ಮಾಡಿರೋದು. ಇದನ್ನ ಇವಾಗ ದೊಡ್ಡಸ್ತಿಗೆ ಬೆಂಗಳೂರು ರಾಜ್ಯದ ಗೃಹ ಮಂತ್ರಿ ಹೇಳಿದ್ರೆ ಸಿಐಡಿ ತನಿಖೆ. ಅಲ್ರಿ, ಕೊಲೆ ಮಾಡಿರೋದು ಪೊಲೀಸರು. ಅದೇ ಪೊಲೀಸಿನ ಒಂದು ಭಾಗ ಆದಂತ ಸಿಐಡಿ ಅವ್ರು ತನಿಖೆ ಮಾಡಿ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡ್ತದೆ? ವಾರ 15 ದಿವಸನೋ 1 ತಿಂಗಳು ಆಗತ್ತೆ. ನಾವು ಮರ್ತೇ ಹೋಗಿರ್ತೀವಿ. ಕಾಂತರಾಜ ಅಂತ ಒಬ್ಬ ಇದ್ದ, ಆತನನ್ನ ಯುಗಾದಿ ಹಬ್ಬದ ದಿವಸ ಏನೋ ಇಸ್ಪೀಟ್ ಆಡ್ಬೇಕಾದ್ರೆ ಎತ್ತಾಕೊಂಡ್ ಬಂದ್ರು, ಅವನ ಸಾಯಿಸಾಕರು ಅಂತ ಮರ್ತೇ ಹೋಗಿರ್ತೀವಿ. ಅಂದ್ರೆ ನಮ್ಗಳಿಗೆ ಪಾಪ ಪ್ರತಿದಿನ ಆಗ್ತಾ ಇರುವಂತ ಅನಾಹುತಗಳು ನೋಡ್ತಾ ಹೋದಾಗ ಹಿಂದಿನವುಗಳನ್ನ ಮರೆಯೋದು ತುಂಬಾ ಸಹಜ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ವಿ ಆಲ್ ಸ್ಟಿಲ್ ಕ್ಯಾರಿ. ನೆನೆ ನಡೆದಂತ ಕಾಂತರಾಜು ಕೊಲೆ ಪ್ರಕರಣ ಏನಿದೆ, ಸೋ ಕಾಲ್ಡ್ ಈ ಕಾಕಿ ಬಟ್ಟೆ ಹಾಕೊಂಡಿರುವಂತ ಈ ಮೃಗಗಳು ಏನಿದೆ, ನಾನು ಮೃಗಗಳಂತಾನೆ ಹೇಳ್ತೀನಿ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟಚ್ ಯಾವುದೇ ಲೈಫ್ ಅನ್ನ, ಯಾವುದೇ ವ್ಯಕ್ತಿಯ ಮಾನವನ್ನ ಅಥವಾ ಯಾವುದೇ ವ್ಯಕ್ತಿಯ ಒಂದು ಖಾಸಗಿತನವನ್ನ ಇವರು ತಮ್ಮ ದಬ್ಬಾಳಿಕೆಗೆ ಬಳಸ್ಕೊಂತಾರೆ ಅಂತಂದ್ರೆ ಒಂದು ಹೆಣ ಉಳಿಸಿದ್ದಾರೆ. ಇಡೀ ಕರ್ನಾಟಕ ಯುಗಾದಿ ಮತ್ತೆ ರಂಜಾನ್ ಹಬ್ಬವನ್ನ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಇವರು ಒಂದು ಹೆಣನೇ ಉಳಿಸ್ಬಿಟ್ಟಿದ್ದಾರೆ, ಅದು ಕಾಂತರಾಜ್ ಅಂತ. ಈಗ ಅದನ್ನ ಹೋಮ್ ಮಿನಿಸ್ಟರ್ ಸಿಡಿ ತನಿಖೆ ಕೊಟ್ಟಿದ್ದೀನಿ ಅಂತ. ಯಾವ ದೊಡ್ಡಸ್ಗೆ ಜನ ನಾನು ನಿನ್ನೆ ಹಾಕದಂತ ಪೋಸ್ಟ್ ಅಲ್ಲಿ ಕೇಳ್ತಾ ಇದ್ದೆ ಅಂತಂದ್ರೆ, ಈ ರಿಸರ್ವ್ ವ್ಯಾನ್ಗಳಲ್ಲಿ ಕೂತ್ಕೊಂಡು ಇವರು ಇಸ್ಪೀಟ್ಗಳನ್ನ ಆಡ್ತಾರೆ, ಕ್ಲಬ್ಗಳಲ್ಲಿ ಏನೋ ಇಸ್ಪೀಟ್ಗಳನ್ನ ಆಡ್ತಾರೆ. ಟೈಮ್ ಪಾಸ್ಗೆ ನೋಡಿ, ನೀವು SP ರೋಡ್ ಅಲ್ಲೆಲ್ಲ ಹೋಗ್ಬಿಟ್ರೆ ಅಂಗಡಿಗಳಲ್ಲಿ ಆ ಸೇಟುಗಳು ಕೂತ್ಕೊಂಡು ಆಡ್ತಾ ಇರ್ತಾರೆ. ನಮ್ಗೇನು ವೆನ್ ದಟ್ ಈಸ್ ನಾಟ್ ಎ ಕ್ರೈಮ್ ಅಲ್ಲರಿ. ಪ್ರತಿದಿನ ಲೂಟಿ ಮಾಡುವಂತ, ಈ ಭ್ರಷ್ಟಾಚಾರ ಮಾಡುವಂತ ಪೊಲೀಸರಾಗಿರ್ಬೋದು, ಲೂಟಿ ಮಾಡುವಂತ ಪೊಲೀಸರಾಗಿರ್ಬೋದು, ATM ದೊರಡೆ ಮಾಡಿದ್ರು, ಲಾಡಿ ಬಿಚ್ಚಿದ್ರು, ಕೊಲೆಗಳು ಮಾಡಿದ್ರು. ವಿವೇಕನಗರದಲ್ಲಿ ಒಬ್ಬ ದರ್ಶನ ವ್ಯಕ್ತಿನ ಕರ್ಕೊಂಡ್ಬಂದ 4 ದಿವಸ ಇಟ್ಕೊಂಡು ಮರ್ಡರ್ ಮಾಡಿದ್ರು. ಅದು ಮುಚ್ಚೋಯ್ತು. ಈಗ ಕಾಂತರಾಜು ಅಂಡ್ ಪೊಲೀಸರ ಅಟ್ಟಹಾಸಕ್ಕೆ ಯಾವುದೇ ರೀತಿಯ ಬ್ರೇಕ್ ಹಾಕಲು ಯೋಗ್ಯತೆ ಇಲ್ಲದಂತ ಈ ಸರ್ಕಾರಗಳು. ಮಂಗಳೂರಲ್ಲಿ ಆ ಮೂಡುಬಿದ್ದೆ ಹೆಣ್ಮಗಳು ಸಂದೇಶ್ ವಿಚಾರನ ಅಲ್ಲಿನ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ನೋ 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 ಆತ ತುಂಬಾ 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 ಒಳ್ಳೆಯವನು, ಯಾರೋ ಸಂದೇಶು, ಆತ ಆತರ ಮಾಡ್ಲೇ ಇಲ್ಲ ಅಂತ. ಅಲ್ಲ, ಪೊಲೀಸರು ಹೆಂಗ್ ಬಿಟ್ಕೊಡಕ್ ಸಾಧ್ಯ? ಅದನ್ನ ತನಿಖೆ ಮಾಡಬೇಕಾ ಅದು ಬೇರೆ ಇಲಾಖೆ. ಇಫ್ ಐ ಆಮ್ ನಾಟ್ ರಾಂಗ್, ಪೊಲೀಸವ್ರ ಕೈಗೆ ಪೊಲೀಸವ್ರು ಮಾಡಿರೋ ಅಪರಾಧಗಳನ್ನ ಕೊಟ್ಟು ತನಿಖೆ ಮಾಡು ಅಂತಂದ್ರೆ, ಮಂಗಳೂರು ಪೊಲೀಸ್ ಕಮಿಷನರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಸುಧೀರ್ ಕುಮಾರ್ ರೆಡ್ಡಿ ಆಫ್ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ತುಂಬಾ 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 ಒಳ್ಳೆಯವನು, ಸೇರೋ ಮೂಡುಬಿದ್ರೆ ಇನ್ಸ್ಪೆಕ್ಟರ್, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ಆರೋಪಗಳು ಎಲ್ಲ ಆರೋಪ, ಜನ ಸುಳ್ಳು, 7 ಕೋಟಿ ಜನ ನಾವು ಟ್ಯಾಕ್ಸ್ ಕೊಟ್ಟವರು, ಓಟ್ ಹಾಕೋರು ಎಲ್ಲ ಸುಳ್ಳು. ಸತ್ಯ ಹರಿಶ್ಚಂದ್ರ ಮಕ್ಕಳಿದ್ರೆ ಅದು ಪೊಲೀಸ್ ಇಲಾಖೆ. ಆಮೇಲೆ ಆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂತ ಕ್ರಿಮಿನಲ್ ಮನಸ್ಥಿತಿ ಅಂತವ್ರು ಇವರೇ ಒಳ್ಳೆಯವರು. ಪೀಪಲ್ ಆರ್ ಸಾಮಾನ್ಯ ಜನ ಖಂಡಿತವಾಗಿ ಅವರು ಸತ್ಯ ಹೇಳಲ್ಲ. ಸತ್ಯ ಹೇಳೋದು ಏನು ಅಂತಂದ್ರೆ, ಸತ್ಯ ಹರಿಶ್ಚಂದ್ರನ ವಂಶಸ್ಥರಾದಂತ ಈ ಪೊಲೀಸ್ ಇಲಾಖೆಯವರು ಭ್ರಷ್ಟರು, ಕೊಲೆಗಡಕರು, ATM ದರೋಡೆ ಮಾಡೋರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆಯುವಂತ ಹೀನ ಮನಸ್ಥಿತಿ ಇರುವಂತ ಈ ಪೊಲೀಸ್ ಇಲಾಖೆನಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಜನರು ಅವನ್ ಮಾತಾಡ್ರ, ಅವನ್ ಸಂದೇಶ್ ಇನ್ಸ್ಪೆಕ್ಟರ್, ಮೂಡುಬಿದ್ದೆ ಇನ್ಸ್ಪೆಕ್ಟರ್ ಸಂದೇಶ್ ಮಾತಾಡ್ರು ಅಂತ. ಐ ಥಿಂಕ್ ಫೋನ್ ಕನ್ವರ್ಸೇಷನ್ ನಾವೆಲ್ಲ ಕೇಳಿದೀವಿ. ವಿ ಹ್ಯಾವ್ ಹರ್ಡ್, ನಾವು ಕೇಳಿದೀವಿ. ಅವನು ನಡೆ ಕೇಳಿದೀವಿ, ಕಾಂಪೌಂಡ್ ಆರ್ಡರ್ ಕೇಳಿದೀವಿ, ಹೆಣ್ಣು ಮಕ್ಕಳ ದೂರುಗಳನ್ನ ಕೇಳಿದೀವಿ, ಮಂಚಕ್ ಬಾ ಅಂತ ಹೇಳಿದ್ ಕೇಳಿದೀವಿ, ಸುಳ್ಳು ಕೇಸ್ಗಳನ್ನ ಕೇಳಿದೀವಿ. ಇಷ್ಟೆಲ್ಲ ಆದ್ಮೇಲೆನೂ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನ್ಯಾಚುರಲಿ ಪೊಲೀಸವ್ರನ್ನ ಪೊಲೀಸ್ ಇಲಾಖೆ ಎಲ್ಲಿ ಬಿಟ್ಕೊಡ್ತದೆ? ತುಮಕೂರಿನ ಕಾಂತರಾಜು ಇಸ್ಪಿಟ್ ಆಡ್ತಾ ಇದ್ದನ್ನ ಕರ್ಕೊಂಡ್ಬಂದು ಸ್ಟೇಷನ್ ನಲ್ಲಿ ಅವನನ್ನ ಕೊಲೆ ಮಾಡದಂತ ಪ್ರಕರಣವನ್ನ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳಿದರೆ. ತುಮಕೂರಿಂದ ನಿಂತ್ಕೊಂಡು ಗೆದ್ದು ಬಂದಂತ ಪರಮೇಶ್ವರ್ ಹೇಳಿದರೆ, ನಾವು CID ಕೊಟ್ಟಿದೀವಿ. CID ಅವರು ಅದಕ್ಕೆ ಸುಣ್ಣ ಬಳಿದು ಅದಕ್ಕೊಂಚೂರು ಬೆಣ್ಣೆ ಹಾಕಿ, ಇಲ್ಲ ಅವನು ಹಾರ್ಟ್ ಅಟ್ಯಾಕ್ ಇಂದ ಸದ್ದ ಅಂತ ಗೊತ್ತಿಲ್ಲ. ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಏನ್ ಮ್ಯಾನಿಪುಲೇಷನ್ಸ್ ಮಾಡ್ತಾರೆ ಅಂತ ಅಲ್ಲಿನ ಸಾಮಾನ್ಯವಾಗಿ ಗೊತ್ತಿರ್ತಾರೆ ಇವ್ರುಗಳಿಗೆ ಡಾಕ್ಟರ್ಗಳು. ಅದ್ರ ಮೇಲೆ ಗಮನ ಇಡಬೇಕು. ಆಮೇಲೆ ಇದನ್ನ CID ಕೊಟ್ಟು ಮುಚ್ಚಾಕುವಂತ ಕೆಲಸ. ಆಮೇಲೆ 1 ತಿಂಗಳಾದ್ಮೇಲೆ ಬರುತ್ತೆ, ಕಾಂತರಾಜು ಹೃದಯಘಾತದಿಂದ ಸತ್ತಿದ್ರು. ನಾನು ಈಗಲೇ ಹೇಳ್ಬಿಡ್ತೀನಿ, ಹೋಮ್ ಮಿನಿಸ್ಟರ್ ಆಮೇಲೆ ಹೇಳೋದ್ಕಿಂತ ಈಗ ನಾನೇ ಹೇಳ್ತೀನಿ. ಕಾರಣ ಯಾಕೆ ಅಂತಂದ್ರೆ, ನಮ್ಮ ವ್ಯವಸ್ಥೆ ಲೆಕ್ಕಾಚಾರ ಸತ್ತು ಹೋಗಿದೆ. ಇಟ್ ಇಸ್ ಡೆಡ್. 224 MLAಗಳಲ್ಲಿ ನಾನು ಪದೇ ಹೇಳ್ತಾ ಇರ್ತೀನಿ, ಯಾವನೂ ಕೂಡ ಸಾರ್ವಜನಿಕರಿಗೆ ಕೆಲಸ ಮಾಡೋನಿಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ, ವಿ ವಿಲ್ ಚೇಂಜ್ ದ ಪೊಲಿಟಿಕಲ್ ಸಿಸ್ಟಮ್ ಇನ್ ಕರ್ನಾಟಕದಲ್ಲಿ ಪೊಲಿಟಿಕಲ್ ವ್ಯವಸ್ಥೆಯನ್ನ, ಒಂದು
ಆಲ್ಟರ್ನೇಟಿವ್ ನ ನಾವು ಕ್ರಿಯೇಟ್ ಮಾಡ್ತೀವಿ. ಮುಂಚೆ ಆಮೇಲೆ ಕಮಿಂಗ್ ಟು ಸ್ಟ್ರೇಟ್, ಈ ಮಂಗಳೂರು ಮೂಡುಬಿದ್ರೆ ಒಂದಾಯ್ತು, ಕಾಂತರಾಜನ್ ಕೊಲೆ ಮಾಡಿದ್ದಾಯ್ತು. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಡಿಜಿಪಿ ರಾಮಚಂದ್ರ, ಲೆಕ್ಕ ಹಾಕೊಳ್ರಿ, ಒಬ್ಬ ಡಿಜಿಪಿ ಆದನು ಹೆಣ್ಮಕ್ಳನ್ನ ಹೊಟ್ಟೆ ಮುಡ್ತಾನೆ, ಅವ್ರ ಎದೆ ಮುಡ್ತಾನೆ, ಅದು ವಿಡಿಯೋ ಆಗುತ್ತೆ, ಅವ್ರನ್ನ ತಬ್ಗೆ ಅಂತಾನೆ ಯೂನಿಫಾರ್ಮ್ ಅಲ್ಲಿ. ಎಂತ ಕಾಮುಕರ ಕೈಯಲ್ಲಿ ಪೊಲೀಸ್ ಇಲಾಖೆ ಇದೆ, ಎಂತ ದರಿದ್ರ ಕಾಮುಕರ ಕೈಯಲ್ಲಿ ಅವ್ನು ಹೊಟ್ಟೆ ಕೈ ಹಾಕ್ತಾನೆ. ಆ ಹೆಣ್ಣು ಮಕ್ಕಳಲ್ಲಿ ಕೆಲಸ ಮಾಡೋರ ಪರ ಡೆಫಿನೆಟ್ಲಿ ನಮಗೂ ನೋಡಿದ್ರೆ ಮೈಯೆಲ್ಲ ಬ್ಲಡ್ ಎಲ್ಲ ಬಾಯ್ಲ್ ಆಗುತ್ತೆ. ಬಟ್ ಆಲ್ಟರ್ನೇಟಿವ್ ಏನೋ ಇದನ್ನ ಕ್ರಮ ತಗೋಣ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದಾನ. ಪರಮೇಶ್ವರ್ಗೂ ಮತ್ತೆ ಎಲ್ಲೋ ಒಂದ್ ಕಡೆ ಡಿಜಿಪಿ ರಾಮಚಂದ್ರಗೂ ತುಂಬಾ ಕ್ಲೋಸ್ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಕ್ರಮ ಆಗಲ್ಲ. ಸಾಲು ಪೊಲೀಸರು ಭ್ರಷ್ಟಾಚಾರ ಮಾಡಿ ಬೀದಿಗೆ ಬರ್ತಾರೆ. ಯಾವುದೇ ರೀತಿ ಕಟ್ಟುನಿಟ್ಟಿನ ಕ್ರಮಗಳಾಗಲ್ಲ. ಯಾಕಂದ್ರೆ ಭ್ರಷ್ಟಾಚಾರವನ್ನೇ ತಿನ್ಕೊಂಡು ಮಲ್ಕೊಂಡು ಉಸಿರಾಡ್ಕೊಂಡು ಜೀವನ ಮಾಡ್ತಾ ಇರುವಂತ ಸರ್ಕಾರಗಳಾಗಿರ್ಬೋದು. ವಿ ಡೋಂಟ್ ಹ್ಯಾವ್ ಎನಿ ಡಿಸ್ಕ್ರಿಮಿನೇಷನ್. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನೂ ಇಲ್ಲ. 3 ಜನ ಬಾಳ್ತಾ ಇರೋದು ಅದೇ ಬಾಳನ್ನ. ಇದನ್ನ ನಾವು ಹೇಳಕ್ಕೆ ಏನೂ ಸಮಸ್ಯೆ ಇಲ್ಲ. ಬೇಕಾದ್ರೆ ಮತ್ತೆ ಇನ್ನೊಂದ್ಸತಿ ಮುಂಚೆ ಬಿಜೆಪಿಗೆ ಓಟ್ ಹಾಕಿದ್ರೆ, ಇವಾಗ ಕಾಂಗ್ರೆಸ್ ಹಾಕಿದ್ರೆ, ಮುಂದಿನ ದಿನಗಳು ಬೇಕಾದ್ರೆ ಅವ್ರಿಗೆ ಓಟ್ ಹಾಕಿ, ನಮಗೇನು ಸಮಸ್ಯೆ ಇಲ್ಲ. ಅನುಭವಿಸೋದು ನೀವೇ. ನಾವ್ ಎದುರಾಕೊಂತೀವಿ, ನಮ್ಮನ್ನ ಯಾರು ಬಗ್ಸಕ್ಕಾಗಲ್ಲ. ಕಾರಣ ಯಾಕೆ ಅಂತ ನಾವು ಎದುರಿಸ್ಕೊಂಡೇ ಬದುಕ್ತಾ ಇರೋದು. ಈ ಅನಿಷ್ಟ ವ್ಯವಸ್ಥೆಯನ್ನ, ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಸದಾಕಾಲ ನಾವು ಅದನ್ನ ಎದುರಿಸ್ಕೊಂಡೇ ಬದುಕ್ತಾ ಇರೋದು. ಈಗ ಕಾಂತರಾಜು ಸತ್ತೋಗಿದ್ದನ್ನ ಇಸ್ಪಿಟ್ ಆಡ್ತಾ ಇದ್ದಂಗೆ ಕರ್ಕೊಂಡ್ಬಂದು ಕಾಂತರಾಜನ್ ಸಾಯಿಸಾಕರಲ್ಲ, ಅದನ್ನ ಹೋಮ್ ಮಿನಿಸ್ಟರ್ ಸಿಐಡಿ ಕೊಟ್ಟವನಂತೆ. ಮೂಡುಬಿದ್ರೆ ಅವನ ಸಂದೇಶನ ವಿಚಾರನ ಮಂಗಳೂರು ಪೊಲೀಸ್ ಕಮಿಷನರ್ ವಿಚಾರಣೆ ಮಾಡಿ ಸುಧೀಂದ್ರ ಕುಮಾರ್ ರೆಡ್ಡಿ ಏನ್ ಹೇಳಿದಾರೆ ಗೊತ್ತಾ? ಅವ್ನು ತುಂಬಾ ಒಳ್ಳೆಯವನು. ಸಂದೇಶ್ ಈಸ್ ಎ ಮಗು ತರ ಮನಸ್ಸು, ಅವನು ಕಾಮುಕ ಆಗಕ್ ಸಾಧ್ಯನೇ ಇಲ್ಲ, ಎಲ್ಲ ಆರೋಪಗಳು ಸುಳ್ಳು. ಪೊಲೀಸ್ ಇಲಾಖೆಯವರು ಈ ಪೋಲಿಗಳನ್ನ ಬಿಟ್ಕೊಡ್ತಾರ ಅನ್ನೋ ಪ್ರಶ್ನೆ ಕ್ವೈಟ್ ನ್ಯಾಚುರಲ್. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಂದ್ರೆ ಬೇರೆ ಯಾವ್ದಲ್ಲ. ವಿ ಹ್ಯಾವ್ ಟು ಬ್ರಿಂಗ್ ಇನ್ ಎ ಪೊಲಿಟಿಕಲ್ ಆಲ್ಟರ್ನೇಟಿವ್. ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕಾಗಿದೆ. ಬೇಕಾದ್ರೆ ಆಲ್ಟರ್ನೇಟಿವ್ ನ ಕ್ರಿಯೇಟ್ ಮಾಡ್ತೀವಿ, ಬಳಸ್ಕೋಬಹುದು. ಇಲ್ಲ ಅದೇ ಬಿಜೆಪಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಇದೇ ಕರ್ಮವನ್ನ ವರ್ಷಾನುಗಟ್ಲೆ ನೀವು ಅನುಭವಿಸಬಹುದು.